ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ರೀತಿಯಾಗಿರೋ ಸ್ಕ್ವಯರ್ ಬೀಡನ್ನ ಸೇರಿಸ್ಕೊಂಡು ಒಂದು ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಈ ರೀತಿಯಾಗಿ ಒಂದು ಸ್ಕ್ವಯರ್ ಬೀಡನ್ನ ತಗೊಳ್ಳಿ. ನೋಡಿ, ಸ್ಕ್ವಯರ್ ಬೀಡಿಗೆ ನಾನು ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮೊದಲಿಗೆ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಮೊದಲಿಗೆ 2 ನಾಟ್ನ ಹಾಕ್ಕೊಳ್ಳಿ. 2 ನಾಟ್ನ ಹಾಕಿ ಆದಮೇಲೆ ನೋಡಿ ನೀಡಲ್ನ ಹಾಕ್ಕೋಬೇಕು. ನೋಡಿ, ಬೀಡ್ನ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ದಾರ ಇರುತ್ತಲ್ಲ, ಆ ದಾರದಿಂದ ಈ ರೀತಿಯಾಗಿ ದಾರನ ಎಳ್ಕೋಬೇಕು. ನೋಡಿ, ನೀಡಲ್ ಮೇಲೆ ಯಾವುದೇ ದಾರನ ತಗೋಬೇಡಿ. ಹಾಗೆಯೇ ಬೀಡ್ನ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬೀಡ್ನ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತೆ ನೋಡಿ, 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಸ್ಕ್ವಯರ್ ಬೀಡ್ನ ಒಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಸ್ಕ್ವಯರ್ ಬೀಡಿಗೆ ನೀವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ ಈ ರಿಂಗ್ ಬೀಡಿಗೆ 28 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಸ್ಕ್ವಯರ್ ಬೀಡಿಗೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೋ ಅಷ್ಟು ಸಿಂಗಲ್ ಕ್ರೋಶೆನ ಕೂಡ ಮಾಡ್ಕೋಬೋದು. ನಾನಿಲ್ಲಿ 28 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಕ್ವಯರ್ ಬೀಡಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 28 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 28 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶೆನ ಏನು ಮಾಡ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ದಾರ ಇತ್ತಲ್ಲ, ಆ ದಾರದಿಂದ ಈ ರೀತಿಯಾಗಿ ಆಚೆ ಎಳ್ಕೊಂಡು ನಾನು ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿ, ದಾರನ ಕಟ್ ಮಾಡಿ ಆದಮೇಲೆ ನೀಡಲಿಂದ ಈ ರೀತಿಯಾಗಿ ಆಚೆ ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಸ್ಕ್ವಯರ್ ಬೀಡಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಹಾಗೆ ಸಿಂಗಲ್ ಕ್ರೋಶೆನ ಮಾಡುವಾಗ ಸ್ವಲ್ಪ ಲೂಸಾಗೇ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ, ಟೈಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ನಾನಿಲ್ಲಿ 6 ಎಳೆ ದಾರಗಳನ್ನ ಏನು ಕಟ್ ಮಾಡಿದ್ದೀನೋ ಈ ರೀತಿಯಾಗಿ ಡಿಸೈನ್ನ ಹಿಂಭಾಗದಲ್ಲಿ ಸ್ವಲ್ಪನೇ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಗ್ಲೋನ ಹಾಕಿಬಿಟ್ಟು 6 ಎಳೆ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೋಬೇಕು. ಇವಾಗ ಮತ್ತೆ ನಾನು ಸ್ಕ್ವಯರ್ ಬೀಡಿಗೆ ಡಿಸೈನ್ನ ಮಾಡ್ಕೊಳ್ತೀನಿ. ನೋಡಿ, ನಾನಿವಾಗ ಡಿಸೈನ್ನ ಮಾಡೋದಕ್ಕೆ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ತಗೊಂಡಿದ್ದೀನಿ. ನೋಡಿ, ಸ್ಕ್ವಯರ್ನ ಕಾರ್ನರ್ನಲ್ಲಿ ಇರುವ ಸಿಂಗಲ್ ಕ್ರೋಶೆ ಒಳಗಡೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮೊದಲಿಗೆ ಸಿಂಗಲ್ ಕ್ರೋಶೆಗೆ ನೀವು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಈ ರೀತಿಯಾಗಿ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲ್ಗಡೆ ಇರುವ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕಿಬಿಟ್ಟು ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಸಿಂಗಲ್ ಕ್ರೋಶೆ ಮೇಲೆ ನೋಡಿ
ಲಾಕ್ನ ಏನು ಮಾಡ್ಕೊಂಡಿದ್ನೋ ಅದ್ರ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯ ಕಂಬದ ಮೇಲೆ ನೋಡಿ, ಸಿಂಗಲ್ ಕ್ರೋಶೆಯ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯ ಗ್ಯಾಪಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಈ ರೀತಿಯಾಗಿ ಬೀಡ್ಗಳನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ ಒಟ್ಟು 12 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. 12 ಬೀಡನ್ನ ಸೇರಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆಗಳ ಮೇಲೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೊನೆಯ ಬೀಡನ್ನ ಸೇರಿಸ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರನ ತಗೊಳ್ಳಿ. ನೋಡಿ, 1 ಟೈಮ್ ದಾರನ ತಗೊಂಡು ಸಿಂಗಲ್ ಕ್ರೋಶೆ ಮೇಲೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತಲ್ಲ, ಆ 3 ದಾರನ ಒಂದು ಮಾಡಿಕೊಂಡು ನೀವು ಕೊನೆಯಲ್ಲಿ ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ಹಾಫ್ ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 ನೋಡಿ 2 ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿ, ದಾರನ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ನೀಡಲಿಂದ ಆಚೆ ಇಳ್ಕೋಬೇಕು. ಇವಾಗ ನೀವು ಡಿಸೈನ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ಇವಾಗ ನಾನು ದಾರನ ಏನು ಕಟ್ ಮಾಡಿದ್ದೀನೋ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಗ್ಲೋನ ಹಾಕಿಬಿಟ್ಟು ನೀವು ದಾರನ ಈ ರೀತಿಯಾಗಿ ಡಿಸೈನ್ನ ಹಿಂಭಾಗದಲ್ಲಿ ಅಂಟಿಸ್ಕೋಬೇಕು. ಇವಾಗ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನೀವು ಸ್ಕ್ವೇರ್ ಬೀಡ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಕಾರ್ನರಿಂದ ಈ ಕಾರ್ನರ್ವರೆಗೆ ನಿಮಗೆ ಎಷ್ಟು ಬೀಡ್ಗಳು ಬರುತ್ತೋ ಅಷ್ಟು ಬೀಡ್ಗಳನ್ನ ಸೇರಿಸ್ಕೊಳ್ಳಿ. ನನಗೆ 12 ಬೀಡ್ಗಳು ಬಂದಿದೆ, ನಿಮಗೆ 13 ಬೀಡ್ಗಳು ಸಹ ಬರ್ಬೋದು. ಈ ಕಾರ್ನರಿಂದ ಈ ಕಾರ್ನರಿಗೆ ಎಷ್ಟು ಬೀಡ್ಗಳು ಬರುತ್ತೋ ಅಷ್ಟು ಬೀಡ್ಗಳನ್ನ ನೀವು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಸೇರಿಸ್ಕೊಡಿ. ಹಾಗೆ ಇವಾಗ ನಾನು ಈ ಸ್ಕ್ವೇರ್ ಬೀಡನ್ನ ಸೀರೆಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಕ್ವೇರ್ ಬೀಡನ್ನ ಸೀರೆಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಟನ್ ಥ್ರೆಡ್ನ ತಗೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನೀವು ಸ್ಕ್ವೇರ್ ಬೀಡನ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ. ನೋಡಿ, ಇದು ಬ್ಯಾಕ್ ಸೈಡ್ ಗ್ಲೋನ ಹಾಕ್ಬಿಟ್ಟು ಏನು ಅಂಟಿಸ್ಕೊಂಡಿರ್ತೀವೋ ಅದು ಬ್ಯಾಕ್ ಸೈಡ್ ಬರಬೇಕು. ನೋಡಿ, ಈ ರೀತಿಯಾಗಿ ನೀವು ಹಿಂಭಾಗದಿಂದ ಮೊದಲಿಗೆ ನೀಡಲ್ನ ಹಾಕ್ಕೊಳ್ಳಿ. ನೋಡಿ, ಸ್ಟ್ರೈಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶೆನ ಏನು ಮಾಡ್ಕೊಂಡಿರ್ತೀರೋ ಅದ್ರ ಮಧ್ಯೆ ಸೂಜಿನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಮೊದಲಿಗೆ ಸ್ಕ್ವೇರ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ಕ್ವೇರ್ ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು. ಸ್ಕ್ವೇರ್ ಬೀಡನ್ನ ಸ್ಟಿಚ್ ಮಾಡಿ ಆದಮೇಲೆ ಇವಾಗ ನಾನು ಸೂಜಿಗೆ ಬೀಡ್ಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಯಾವುದೇ ಡಿಸೈನ್ ಮೀಡಿಯಮ್ ಸೈಜು ಬೀಡನ್ನ ಸೇರಿಸ್ಕೋಬೋದು ಅಥವಾ ಕ್ರಿಸ್ಟಲ್ ಬೀಡನ್ನು ಸಹ ಸೇರಿಸ್ಕೋಬೋದು. ನೋಡಿ, ಒಂದು ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸಿ ಆದಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ನೀವು ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 2 ಇಂಚಿಗೆ ಒಂದೊಂದು ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಮೊದಲೇ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸೀರೆ ಹಿಂಭಾಗದಿಂದ ಸೂಜಿನ ಹಾಕಿ
ಈ ರೀತಿಯಾಗಿ ಎಳ್ಕೊಳ್ಳಿ. ನೋಡಿ ಎಳ್ಕೊಂಡು ಇವಾಗ ಸ್ಮಾಲ್ ಬೀಡಿಂದ ಮೀಡಿಯಮ್ ಬೀಡ್ನ ಒಳಗಡೆ ನೋಡಿ ಈ ರೀತಿಯಾಗಿ ಮೀಡಿಯಮ್ ಹಾಗೆ ಸ್ಮಾಲ್ ಬೀಡಿಂದ ಈ ರೀತಿಯಾಗಿ ಸೂಜಿನ ಹಾಕ್ಕೊಂಡು ದಾರನ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಎಳ್ಕೊಂಡಾದ್ಮೇಲೆ ಮತ್ತೆ ನಾನು ಸ್ಕ್ವೇರ್ ಬೀಡ್ನ ಒಳಗಡೆ ಸೂಜಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ಕ್ವೇರ್ ಬೀಡ್ನ ಒಳಗಡೆ ಸೂಜಿನ ಈ ರೀತಿಯಾಗಿ ಎಳ್ಕೊಂಡು ಇವಾಗ ಮತ್ತೆ ನಾನು ಮೀಡಿಯಮ್ ಸೈಜ್ ಬೀಡು ಹಾಗೆ ಸ್ಮಾಲ್ ಬೀಡಿಂದ ಸೂಜಿನ ಆಚೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಸೀರೆಗೆ ಒಂದೆರಡು ಸಲ ನೋಡಿ ಈ ರೀತಿಯಾಗಿ ಒಂದೆರಡು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಟೈಟ್ ಆಗುತ್ತೆ. ಹಾಗೆ ಕಾಟನ್ ದಾರನೇ ತಗೊಳ್ಳಿ ಫ್ರೆಂಡ್ಸ್. ಸ್ಟಿಚ್ನ ಮಾಡೋದಕ್ಕೆ ನೀವು ಸಿಲ್ಕ್ ದಾರನ ತಗೊಳ್ಳೋಕೆ ಹೋಗಬೇಡಿ. ನೋಡಿ ಈ ರೀತಿಯಾಗಿ ಕಾಟನ್ ದಾರದಿಂದ ನೀವು ಸೀರೆಗೆ ಈ ರೀತಿಯಾಗಿ ಸ್ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ ಸೀರೆಯ ಹಿಂಭಾಗದಲ್ಲಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ನಿಮಗೆ ಟ್ಯಾಸಲ್ಸ್ಗಳು ಬಿಚ್ಕೊಳ್ಳಲ್ಲ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ದಾರನ ನಾನು ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಒಂದು 2 ಇಂಚಿಗೆ ಅಥವಾ ನಿಮಗೆ ಹತ್ತಿರ ಅಂತ ಅನಿಸಲ್ಲ 2 ಇಂಚಿಗೆ ಸಾಕಾಗುತ್ತೆ. ನೀವು ದೂರ ಬೇಕಂದರೆ ಒಂದು 3 ಇಂಚಿಗೂ ಸಹ ಈ ರೀತಿಯಾಗಿ ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಹ್ಯಾಂಗಿಂಗ್ ಟ್ಯಾಸಲ್ಸ್ಗಳನ್ನ ರೆಡಿ ಮಾಡಿಕೊಂಡು ನೀವು ಸೀರೆಗೆ ಸ್ಟಿಚ್ನ ಮಾಡ್ಕೋಬೇಕು. ತುಂಬಾ ಈಸಿಯಾಗಿದೆ. ಹಾಗೆ ಮತ್ತೆ ನಾನು ಸ್ವಲ್ಪ ಡಿಸೈನ್ನ ಸ್ಟಿಚ್ ಮಾಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಫುಲ್ ಸೀರೆಗೆ ಈ ರೀತಿಯಾಗಿ 25ರಿಂದ 28 ಟ್ಯಾಸಲ್ಸ್ಗಳು ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 800ಇಂದ ನೀವು 900ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರೆಲ್ಲ ಯಾರು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.